ನಮಸ್ಕಾರ ವೀಕ್ಷಕರೇ, ಬಿಎಪಿ ಗೋಳಚನದ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, 2025ರ ಕರ್ಕಾಟಕ ರಾಶಿಯ ಜೂನ್ ತಿಂಗಳದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಬಹಳ ವಿಶೇಷವಾಗಿ ಧನಯೋಗ ಅಂತ ಕೂಡ ಹೇಳ್ಬೋದು. ಲಾಭಾಧಿಪತಿಯೊಡನೆ ಸಂಬಂಧದ ಯೋಗ ಅಂತಕ್ಕಂಥದ್ದು, ಮನೆಯನ್ನ ಪಡೆಯುವಂಥದ್ದು, ಭೂಮಿ ಯೋಗ, ಕೃಷಿಗೆ ಸಂಬಂಧಪಟ್ಟಂತ ಯೋಗ, ಇವೆಲ್ಲವೂ ಕೂಡ ವಿಶೇಷವಾಗಿರ್ತಕ್ಕಂಥ. ಕರ್ಕಾಟಕ ರಾಶ್ಯಾಧಿಪತಿ ಚಂದ್ರನಿಗೂ ಗುರುವಿಗೂ ಅವಿನಾಭಾವನಾತ್ಮಕವಾದಂತಹ ಸಂಬಂಧ ಇರುವುದರಿಂದ ಏನು ನೀವು ಜುಲೈ ತಿಂಗಳಲ್ಲಿ ಆರಂಭದಲ್ಲಿ ವ್ಯವಹಾರಗಳನ್ನೆಲ್ಲ ಏನು ನಿರೀಕ್ಷೆ ಮಾಡ್ತೀರಿ, ನಿರೀಕ್ಷೆಗೂ ಮೀರಿ ಧನಲಾಭ ಉಂಟಾಗುತ್ತೆ. ಲಕ್ಷಗಟ್ಟಲೆ ವ್ಯವಹಾರಗಳು ನಿಮ್ಮ ಕೈಗೆ ಸೇರುತ್ತೆ. ಬರುವಂತಹ ಕಮಿಷನ್ ಇರಬಹುದು, ಬರುವಂತಹ ನಿಮ್ಮ ಐಡಿಯಾಲಜಿ, ಏನು ನೀವು ನಿಮ್ಮ ಸ್ನೇಹಿತರೊಡನೆ ಹೊಸದಾಗಿ ಕೆಲಸಕ್ಕೆ ಸಂಬಂಧಪಟ್ಟಂತ ವಿಚಾರವನ್ನ ನೀವು ಮಾತನಾಡ್ತೀರಿ. ನಿಮ್ಮ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ಏನಿರುತ್ತೆ, ಎಲ್ಲೋ ಒಂದು ಕಡೆ ಅದು ಮುಚ್ಕೊಂಡಿರುತ್ತೆ. ಈ ಜುಲೈ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ಅದು ವಿಭಿನ್ನ ರೀತಿಯಲ್ಲಿ ಒಂದು ನಿರ್ದಿಷ್ಟವಾದಂತಹ ವಿಚಾರಕ್ಕೆ ಬಂದು ನಿಮ್ಮ ಜೀವನದ ವ್ಯವಹಾರ ಉದ್ಯಮ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಜೀವನದಲ್ಲಿ ಅನೇಕ ರೀತಿಯ ಸ್ನೇಹಿತರು ಸಹಾಯವನ್ನು ಮಾಡ್ತಾರೆ. ಅನೇಕ ಸಂದರ್ಭದಲ್ಲಿ ಕಷ್ಟಗಳು ಬರುತ್ತೆ. ಆವಾಗ ನಿಮ್ಮ ನಿರೀಕ್ಷೆಗೂ ಮೀರಿ ಧನ ಸಹಾಯ, ಆರ್ಥಿಕ ಸಹಾಯ, ವ್ಯಾಪಾರ ವಹಿವಾಟಿನಲ್ಲಿ ಸಹಾಯ ಕೂಡ ಸಿಗುತ್ತೆ. ಯಾಕೆಂದ್ರೆ ನಿಮ್ಮ ಜಾತಕದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಯೋಗ, ರಾಜಯೋಗ, ನೀವು ಆನಂದ ಪಡೆಯುತ್ತೀರಿ ಹೇಳ್ತಕ್ಕಂಥದ್ದು. ಎಷ್ಟೋ ವರ್ಷಗಳಿಂದ, ಎಷ್ಟೋ ತಿಂಗಳುಗಳಿಂದ ನೋವುಗಳನ್ನ ಅನುಭವಿಸ್ತಾ ಇದ್ದೀರಿ. ಆದ್ರೆ ಈಗ ನಿಮಗೆ ಜೂನದ ತಿಂಗಳದ ಮೊದಲನೇ ವಾರದಲ್ಲಿ ರಾಜಯೋಗ ಪ್ರಾರಂಭವಾಗ್ತಾ ಇದೆ. ನಿರೀಕ್ಷೆಗೂ ಮೀರಿ ಲಾಭವನ್ನು ಪಡೆಯುತ್ತೀರಿ. ನಿಮಗೆ ಸರ್ಕಾರಿ ನೌಕರಿ ಸಿಗತ್ತೆ. ಸರ್ಕಾರಿ ವರ್ಗದಿಂದ ಧನಲಾಭ ಉಂಟಾಗ್ತಾ ಇರುತ್ತೆ. ಹಾಗೆ ನಿಮ್ಮ ಪಿತ್ರಾರ್ಜಿತ ಆಸ್ತಿ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದರಿಂದ ನಿಮ್ಮ ಆಸ್ತಿ ಹಣ ನಿಮ್ಮ ಕೈಗೆ ಸೇರುತ್ತೆ. ಅದರಿಂದ ಮನೆಯನ್ನು ಕೂಡ ನೀವು ಮಾಡ್ಕೊಳ್ಳಿಕ್ಕೆ ಅವಕಾಶಗಳು ಸಿಗತ್ತೆ. ಭೂಮಿಯನ್ನ ಖರೀದಿ ಮಾಡ್ತೀರಿ, ಮನೆಯನ್ನ ಖರೀದಿ ಮಾಡ್ತೀರಿ, ದುಡ್ಡು ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು. ಹಾಗೆ ಕಲೆ ಸಂಗೀತ ಕ್ಷೇತ್ರದಲ್ಲಿ ಕೂಡ ನಿಮಗೆ ಜನಪ್ರಿಯತೆ ಇದೆ. ಸೊಗಸಾದ ಜೀವನವನ್ನ ರೂಪಿಸಿಕೊಂಡು ಪಡೆಯಲಿಕ್ಕೆ ಇಚ್ಛವಾಗುತ್ತೆ. ಹೈನುಗಾರಿಕೆ, ಮೀನು ಸಾಗಾಣಿಕೆ, ಹಾಗೆ ಕುರಿ ಸಾಗಾಣಿಕೆ, ಈ ತರದ ವ್ಯವಹಾರದಲ್ಲಿ ಕೂಡ ಹೆಚ್ಚೆಚ್ಚು ಲಾಭವು ಬರ್ತಾ ಇರುತ್ತೆ. ವೀಕ್ಷಕರೇ, ನಿಮ್ಮ ಅನೇಕ ದಿನಗಳ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಕಗಳ ವಿಶ್ಲೇಷಣೆ ಮಾಡಬೇಕು, ಯೋಗಗಳನ್ನ ಚಿಂತನೆ ಮಾಡಬೇಕು ಅಂತಿದ್ರೆ ನಿಮ್ಮ ನೇರವಾಗಿ ಬಂದು ಭೇಟಿ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸ್ ಅಲ್ಲಿ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರವನ್ನು ಟೈಪ್ ಮಾಡಿ ಕಳಿಸಿ.
ಶುಭವಾಗಲಿ, ಮಂಗಲವಾಗಲಿ.